The magnetic flux linked with a coil varies as phi equals 3t square plus 4t plus 9. The magnitude of the EMF induced at t equals 2 seconds is. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಫ್ಲಕ್ಸ್ ಹೇಗೆ ಟೈಮ್ ಜೊತೆ ರಿಲೇಟ್ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ಏನಂತ ಇದೆ? phi equals 3t square plus 4t plus 9. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಟೈಮ್ ರೆಸ್ಪೆಕ್ಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ? ಇಂಡ್ಯೂಸ್ಡ್ EMF ಸಿಗುತ್ತೆ. ಇಂಡ್ಯೂಸ್ಡ್ EMF ಗೆ ಏನ್ ಫಾರ್ಮುಲಾ ಇದೆ? ಮೈನಸ್ d∅dt. ನಾವು ನೆಗೆಟಿವ್ ಸೈನ್ ನ ಬೇಕಿದ್ರೆ ಇಗ್ನೋರ್ ಮಾಡಬಹುದು, ಅದು ಪೊಲಾರಿಟಿ ಬಗ್ಗೆ ಮಾತ್ರ ಹೇಳುತ್ತೆ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಂಗೆ ಏನ್ ಸಿಗ್ತಾ ಇದೆ? 6t ಪ್ಲಸ್ 4. ನಾನು ನೆಗೆಟಿವ್ ಸೈನ್ ನ ಇಗ್ನೋರ್ ಮಾಡಿದ್ದೀನಿ, ನೆಗೆಟಿವ್ ಸೈನ್ ಜಸ್ಟ್ ಪೊಲಾರಿಟಿ ಮಾತ್ರ ಹೇಳುತ್ತೆ. ಸೊ ಈಗ t ಈಕ್ವಲ್ಸ್ 2 ಸೆಕೆಂಡ್ಸ್ ಅಲ್ಲಿ ಎಷ್ಟು ಇಂಡ್ಯೂಸ್ಡ್ EMF ಇದೆ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು t ಗೆ 2 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಂಡ್ಯೂಸ್ಡ್ EMF ಏನ್ ಬಂತು? 6 ಇಂಟು 2 ಎಷ್ಟಾಯ್ತು? 12 ಪ್ಲಸ್ 4 ಎರಡು ಸೇರಿಸಿದ್ರೆ ಎಷ್ಟಾಯ್ತು? 16 ವೋಲ್ಟ್ಸ್. ಆಪ್ಷನ್ ಬಿ ಕರೆಕ್ಟ್ ಚಾಯ್ಸ್. A 100-watt bulb is connected to an AC source of 220 volt, 50 Hz. Then the current flowing through the bulb is. ಇಲ್ಲಿ ಪವರ್ ರೇಟಿಂಗ್ ಆಫ್ ದಿ ಬಲ್ಬ್ ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಏನಂತ ಇದೆ? 100 ವ್ಯಾಟ್. ಬಟ್ ಬಲ್ಬಿನ ವೋಲ್ಟೇಜ್ ರೇಟಿಂಗ್ ಎಷ್ಟು ಅಂತ ಕ್ಲಿಯರ್ ಆಗಿ ಅವ್ರು ಮೆನ್ಷನ್ ಮಾಡಿಲ್ಲ. ಸೊ ಅದು ಮಾಡಿದಿದ್ರೆ ನಾನು ಬಲ್ಬ್ ರೆಸಿಸ್ಟೆನ್ಸ್ ನ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿತ್ತು. ಯಾವ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೆ? V²/P ಅಂತ. ಈ ಫಾರ್ಮುಲಾ ಹೇಗೆ ಬಂದಿದೆ? ನಮಗೆ ಪವರ್ಗೆ ಬೇರೆ ಬೇರೆ ಫಾರ್ಮುಲಾಸ್ ಗೊತ್ತಿದೆ. ಏನು? ವೋಲ್ಟೇಜ್ ಮತ್ತೆ ಕರೆಂಟ್ ಗೊತ್ತಿದ್ರೆ ಪವರ್ ಇಸ್ ಈಕ್ವಲ್ ಟು V ಇಂಟು I. ಕರೆಂಟ್ ಮತ್ತೆ ರೆಸಿಸ್ಟೆನ್ಸ್ ಗೊತ್ತಿದ್ರೆ ಪವರ್ ಇಸ್ ಈಕ್ವಲ್ ಟು I² ಇಂಟು R. ವೋಲ್ಟೇಜ್ ಮತ್ತೆ ರೆಸಿಸ್ಟೆನ್ಸ್ ಗೊತ್ತಿದ್ರೆ ಪವರ್ ಇಸ್ ಈಕ್ವಲ್ ಟು V²/R. ಸೊ ಈ ತರದ ಫಾರ್ಮುಲಾಸ್ ನಮಗೆ ಗೊತ್ತಿದೆ, ಅದರಿಂದ ನನಗೆ R ಇಸ್ ಈಕ್ವಲ್ ಟು V²/P ಅಂತ ಬಂತು. ಇದನ್ನ ಬಳಸಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರ್ಬೇಕು. V ಅನ್ನೋದೇನಾಗಿರ್ಬೇಕು? ವೋಲ್ಟೇಜ್ ರೇಟಿಂಗ್, ವೋಲ್ಟೇಜ್ ರೇಟಿಂಗ್ ಆಫ್ ದಿ ಬಲ್ಬ್. ಅಂಡ್ P ಅನ್ನೋದೇನಾಗಿರ್ಬೇಕು? ಪವರ್ ರೇಟಿಂಗ್ ಆಫ್ ದಿ ಬಲ್ಬ್. ಇವೆರಡು ಕ್ಲಿಯರ್ ಆಗಿ ಕೊಟ್ಟಿದ್ರೆ ಮಾತ್ರ ನಾನು ರೆಸಿಸ್ಟೆನ್ಸ್ ಕಂಡುಹಿಡಿಬಹುದು. ಇಲ್ಲಿ ನನ್ಗೊಂದು ಕಾನ್ಸೆಪ್ಚುಯಲ್ ಎರರ್ ಇದೆ ಅಂತ ಅನ್ನಿಸ್ತಾ ಇದೆ, ಯಾಕಂದ್ರೆ ವೋಲ್ಟೇಜ್ ರೇಟಿಂಗ್ ಅವರು ಮೆನ್ಷನ್ ಮಾಡಿಲ್ಲ. ಸೊ ಹಾಗಿದ್ರೆ ಏನ್ ಮಾಡ್ಬೋದು? ಕೊಟ್ಟಿರ್ತಕ್ಕಂಥ ವೋಲ್ಟೇಜ್ ನೇ ವೋಲ್ಟೇಜ್ ರೇಟಿಂಗ್ ಅಂತ ಅನ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ? ರೆಸಿಸ್ಟೆನ್ಸ್ ಆಫ್ ದಿ ಬಲ್ಬ್ ಇಸ್ ಈಕ್ವಲ್ ಟು 220 ಇಂಟು 220 ಡಿವೈಡೆಡ್ ಬೈ 100. V²/P ಅಂತ ಸಾಲ್ವ್ ಮಾಡಿದ್ರೆ ಸೊ ನಮ್ಗೆ ಏನ್ ಬರುತ್ತೆ? ರೆಸಿಸ್ಟೆನ್ಸ್ 22 ಇಂಟು 22. ರೆಸಿಸ್ಟೆನ್ಸ್ ಆಫ್ ದಿ ಬಲ್ಬ್ ಏನಿದೆ? 22 ಇಂಟು 22 ಬರುತ್ತೆ. ಇದನ್ನ ಸಾಲ್ವ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ, ಮಾಡಿದ್ರು ತೊಂದರೆ ಇಲ್ಲ. ಏನ್ ಬರುತ್ತೆ ನಿಮ್ಗೆ ಆನ್ಸರು? 44 ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 484 ಓಮ್ ಬಂತು. 484 ಓಮ್ ರೆಸಿಸ್ಟೆನ್ಸ್ ಆಫ್ ದಿ ಬಲ್ಬ್ ಏನ್ ಸಿಕ್ಕಿದೆ? 484. ಕರೆಂಟ್ ಥ್ರೂ ದಿ ಬಲ್ಬ್ is equal to voltage across the bulb divided by its resistance. ನಾನು ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಡಿ ಅಂತ ಹೇಳಿದೆ ಅಂದ್ರೆ ವೋಲ್ಟೇಜ್ ಏನಿದೆ 220 ಕರೆಕ್ಟಾ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಏನಿದೆ ಅದನ್ನ ನಾನು 22 ಇಂಟು 22 ಅಂತ ಮಾಡ್ಕೊಂಡ್ರೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. 22 1 ಟೈಮ್, 22 10 ಟೈಮ್ಸ್, 2 11s 2 5s. ಸೊ ಫೈನಲ್ ಆನ್ಸರ್ ಏನಿದೆ? 5/11 ಆಂಪಿಯರ್ ಅಂತ ಗೊತ್ತಾಯ್ತು. ಯಾವ ಆಪ್ಷನ್? ಆಪ್ಷನ್ ಎ is the right choice. In the series LCR circuit, the power dissipation is through. Series LCR circuit ಅಂದ್ರೆ ಏನು? L ಅಂದ್ರೆ ಇಂಡಕ್ಟರ್, C ಅಂದ್ರೆ ಕೆಪಾಸಿಟರ್, R ಅಂದ್ರೆ ರೆಸಿಸ್ಟರ್. ಇವು ಮೂರನ್ನು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಅದನ್ನ ಒಂದು AC ಸೋರ್ಸ್ ಅಕ್ರಾಸ್ ಕನೆಕ್ಟ್ ಮಾಡಿದ್ರೆ ನಾವು ಸೀರೀಸ್ LCR ಸರ್ಕ್ಯೂಟ್ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ ಏನ್ ಮಾಡಿದರೆ, ಈ ತರ ಸರ್ಕ್ಯೂಟ್ ಕನೆಕ್ಷನ್ ಅಲ್ಲಿ ಪವರ್ ಡಿಸಿಪೇಷನ್ ಯಾವ ಕಾಂಪೋನೆಂಟ್ ಮುಖಾಂತರ ಆಗುತ್ತೆ? ನಾವು ಒಂದೊಂದೇ ಕಾಂಪೋನೆಂಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. AC ಸೋರ್ಸ್ ನ ಇಂಡಕ್ಟರ್ ಕನೆಕ್ಟ್ ಮಾಡಿದೀನಿ ಅಂತ ಇಟ್ಕೊಳ್ಳಿ. ಸೊ ಫಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ ಎನರ್ಜಿನ ತಗೊಳುತ್ತೆ ಸೋರ್ಸ್ ಇಂದ. ನೆಕ್ಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ ವಾಪಸ್ ಎನರ್ಜಿನ ಸೋರ್ಸ್ ಕೊಟ್ಬಿಡುತ್ತೆ ಇಂಡಕ್ಟರ್. ಅಂದ್ರೆ ಮೊದಲನೇ ಕಾಲ್ಭಾಗದ ಸೈಕಲ್ AC ಸೈಕಲ್ ಏನಿದೆ, ಮೊದಲನೇ ಕಾಲ್ಭಾಗದಲ್ಲಿ ಎನರ್ಜಿನ ಅದು ಸೋರ್ಸ್ ಇಂದ ತಗೊಳುತ್ತೆ. ನೆಕ್ಸ್ಟ್ ಕಾಲ್ಭಾಗದ ಸೈಕಲ್ ಅಲ್ಲಿ ಏನಿದೆ ಅದನ್ನ ಎನರ್ಜಿ ಏನಿದೆ
ಸ್ಟೋರ್ ಮಾಡ್ಕೊಂಡಿರುತ್ತೆ. ಯಾವ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಅದನ್ನ ವಾಪಸ್ ಸೋರ್ಸ್ಗೆ ಕೊಟ್ಬಿಡುತ್ತೆ. ಇದೇ ತರ ನೀವು ಕೆಪಾಸಿಟರ್ನ ಎಸಿ ಸೋರ್ಸ್ಗೆ ಕನೆಕ್ಟ್ ಮಾಡಿದ್ರೆ ಫಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ ಎನರ್ಜಿನ ತಗೊಳುತ್ತೆ, ಸೋರ್ಸ್ ಇಂದ ತಗೊಳುತ್ತೆ, ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಕ್ವಾರ್ಟರ್ ಆಫ್ ದಿ ಸೈಕಲ್ ಅಲ್ಲಿ ವಾಪಸ್ ಸೋರ್ಸ್ಗೆ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಇವೆರಡೂ ಕೇಸಲ್ಲಿ ಅವರೇಜ್ ಪವರ್ ಕನ್ಸಂಪ್ಷನ್ ಏನಾಗಿದೆ? 0 ಆಗಿದೆ. ಅದು ನೀವು ಹಾಫ್ ಸೈಕಲ್ ಬೇಕಾದ್ರೂ ತಗೊಳ್ಳಿ, ಫುಲ್ ಸೈಕಲ್ ಬೇಕಾದ್ರೂ ತಗೊಳ್ಳಿ, ಅವರೇಜ್ ಪವರ್ ಕನ್ಸಂಪ್ಷನ್ ಏನಿದೆ? 0 ಇದೆ ಕೆಪಾಸಿಟರ್ ಮತ್ತೆ ಇಂಡಕ್ಟರ್ಗೆ ವೆನ್ ದೇ ಆರ್ ಕನೆಕ್ಟೆಡ್ ಟು ಎಸಿ. ಅದೇ ನೀವು ರೆಸಿಸ್ಟರ್ ಅನ್ನ ಎಸಿ ಸೋರ್ಸ್ ಕನೆಕ್ಟ್ ಮಾಡಿದ್ರೆ ಹಾಕಿದ್ರೆ ಇಲ್ಲಿ ಪವರ್ ಡಿಸಿಪೇಷನ್ ಏನಿದೆ ಅದು ಹೀಟ್ ಫಾರ್ಮಲ್ ಆಗುತ್ತೆ, ವಾಪಸ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಕಾಂಬಿನೇಷನ್ ಅಲ್ಲಿ ಪವರ್ ಡಿಸಿಪೇಷನ್ ಏನಾದರೂ ಇದ್ರೆ ಅದು ಥ್ರೂ ರೆಸಿಸ್ಟರ್ ಓನ್ಲಿ. ಆಪ್ಷನ್ ಎ ಇಸ್ ದಿ ರೈಟ್ ಚಾಯ್ಸ್. ಇನ್ ಕರ್ನಾಟಕ ದಿ ನಾರ್ಮಲ್ ಡೊಮೆಸ್ಟಿಕ್ ಪವರ್ ಸಪ್ಲೈ ಎಸಿ ಈಸ್ 220 volt 50 hertz. Here 220 volt and 50 hertz refers to. ಆಕ್ಚುಲಿ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಇಂಡಿಯಾದಲ್ಲಿ ಡೊಮೆಸ್ಟಿಕ್ ಪವರ್ ಸಪ್ಲೈ ಏನಿದೆ ಅದು 220 ವೋಲ್ಟ್ ಮತ್ತೆ 50 ಹರ್ಟ್ಸ್ ಇದೆ. ಇಲ್ಲಿ 220 ವೋಲ್ಟ್ ಅಂದ್ರೆ ಏನದು? RMS ವ್ಯಾಲ್ಯೂ ಆಫ್ ಎಸಿ ವೋಲ್ಟೇಜ್. 50 ಹರ್ಟ್ಸ್ ಅನ್ನೋದೇನು? ಯೂನಿಟ್ ನೋಡೋದ್ ಕೂಡಲೇ ಗೊತ್ತಾಗುತ್ತೆ, ಅದು ಫ್ರೀಕ್ವೆನ್ಸಿ ಆಫ್ ಎಸಿ ಸಿಗ್ನಲ್. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಚಾಯ್ಸ್ ಆಗಿದೆ. A step-up transformer operates on a 230 volt line and a load current of 2 ampere. The ratio of primary and secondary windings is 1:25. Then the current in the primary is. ಇಲ್ಲಿ ಕೊಟ್ಟಿರೋ ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಅಪ್ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರೈಮರಿನಲ್ಲಿ ಎಷ್ಟು ಟರ್ನ್ಸ್ ಇರುತ್ತೋ ಅದಕ್ಕಿಂತ ಹೆಚ್ಚಿನ ಟರ್ನ್ಸ್ ಸೆಕೆಂಡರಿ ಕಾಯಿಲ್ ಅಲ್ಲಿ ಇರುತ್ತೆ. ಮತ್ತು ಅವ್ರು ಮಾಹಿತಿ ಕೂಡ ಕೊಟ್ಬಿಟ್ಟಿದ್ದಾರೆ, ಏನಂತ? ಪ್ರೈಮರಿನಲ್ಲಿ 1 ಟರ್ನ್ ಇದ್ರೆ ಸೆಕೆಂಡರಿನಲ್ಲಿ 25 ಟರ್ನ್ ಇರುತ್ತೆ, ಅದು ರೇಷಿಯೋ ಆಫ್ ಟರ್ನ್ಸ್. ಸೊ ಇಲ್ಲಿ ಕರೆಂಟ್ ಥ್ರೂ ದಿ ಪ್ರೈಮರಿ ಕಾಯಿಲ್ ನ ನಾವು IP ಅಂತ ಸಿಂಬಲ್ ಕೊಟ್ಕೊಳ್ಳೋಣ. ವೋಲ್ಟೇಜ್ ಅಕ್ರಾಸ್ ಪ್ರೈಮರಿನ ನಾವು VP ಅಂತ ಸಿಂಬಲ್ ಕೊಟ್ಕೊಳ್ಳೋಣ. ಕರೆಂಟ್ ಥ್ರೂ ಸೆಕೆಂಡರಿನ ಯೂಶಲ್ ಆಗಿ IS ಅಂತ ಕರಿತೀವಿ. ಇದನ್ನ ಲೋಡ್ ಕರೆಂಟ್ ಅಂತ ಕೂಡ ನಾವು ಕರಿಬಹುದು. ವೋಲ್ಟೇಜ್ ಅಕ್ರಾಸ್ ಪ್ರೈಮರಿನ ಯೂಶುವಲ್ ಸಿಂಬಲ್ ಅಲ್ಲಿ VS ಅಂತ ಡಿನೋಟ್ ಮಾಡ್ತೀವಿ. ಈಗ ನಮ್ಗೆ ಗೊತ್ತಿರೋ ಫಾರ್ಮುಲಾ ಏನು? NP ಡಿವೈಡೆಡ್ ಬೈ NS is equal to VP divided by VS is equal to IS divided by IP. ಕರೆಂಟ್ ತಗೊಂಡಾಗ ರೆಸಿಪ್ರೋಕಲ್ ಇದೆ, ಗಮನಿಸ್ಕೊಳ್ಳಿ. ವೋಲ್ಟೇಜ್ ತಗೊಂಡಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ಸೊ ಈಗ ನಮಗೆ ಬೇಕಾಗಿರೋದು ಇವೆರಡರ ನಡುವೆ ರಿಲೇಷನ್. ಸೊ NP ಏನಿದೆ 1, NS ಏನಿದೆ 25 is equal to IS ಏನಿದೆ ಅದು 2 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. IP ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ಪ್ರೈಮರಿಗೆ. ಸೊ IP is equal to 50 ಆಂಪಿಯರ್ ಅಂತ ಆಯ್ತು. ಹಾಗಾಗಿ ಆಪ್ಷನ್ ಬಿ is the correct choice. The number of photons falling per second on a completely darkened plate to produce a force of 6.62 into 10 to the power minus 5 Newton is N. If the wavelength of the light falling is 5 into 10 to the power minus 7 meter, then N equals dash into 10 to the power 22. H is equal to 6.62 into 10 to the power minus 34 joule second. ಇಲ್ಲಿ ರೇಡಿಯೇಷನ್ ಪ್ರೆಷರ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಿದ್ದಾರೆ. ಅದಕ್ಕೆ ಫಾರ್ಮುಲಾ ಏನಿದೆ? ಇಂಟೆನ್ಸಿಟಿ ಆಫ್ ಲೈಟ್ ಫಾಲಿಂಗ್ ಆನ್ ದಿ ಪ್ಲೇಟ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಲೈಟ್. ಇಂಟೆನ್ಸಿಟಿ ಅಂದ್ರೇನು? ಟೋಟಲ್ ಎನರ್ಜಿ ಫಾಲಿಂಗ್ ಆನ್ ದಿ ಪ್ಲೇಟ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್. ಹಾಗಾಗಿ ಫಾರ್ಮುಲಾ ಚೇಂಜ್ ಆಯಿತು. ಏನಂತ? ಈ ಟೋಟಲ್ ಡಿವೈಡೆಡ್ ಬೈ ATC. ಈಗ ಈ ಟೋಟಲ್ ಅಂದ್ರೇನು? ಟೋಟಲ್ ಎನರ್ಜಿ ಫಾಲಿಂಗ್ ಆನ್ ದಿ ಪ್ಲೇಟ್. ಟೋಟಲ್ ಎನರ್ಜಿ ಹೆಂಗ್ ಕಂಡುಹಿಡಿಬಹುದು ನಾವು? ಎನರ್ಜಿ ಆಫ್ ಈಚ್ ಫೋಟಾನ್ ಇಂಟು ನಂಬರ್ ಆಫ್ ಫೋಟಾನ್ಸ್. ಈ ಟೋಟಲ್ಗೆ ನಾನು NE ಅಂತ ಬರೀಬಹುದು. ಹಾಗಾಗಿ ಹೊಸ ಫಾರ್ಮುಲಾ ಏನಾಯ್ತು? ಪ್ರೆಷರ್ಗೆ, ರೇಡಿಯೇಷನ್ ಪ್ರೆಷರ್ಗೆ NE ಡಿವೈಡೆಡ್ ಬೈ ATC. ಸೊ ನಮ್ಗೆ ಪ್ರೆಷರ್ ಇನ್ನೊಂದು ಕಾನ್ಸೆಪ್ಟ್ ಅಲ್ಲಿ ಗೊತ್ತಿದೆ, ಏನದು? ಫೋರ್ಸ್ ಪರ್ ಯೂನಿಟ್ ಏರಿಯಾ ಅಂತ. ಫೋರ್ಸ್ ಪರ್ ಯೂನಿಟ್ ಏರಿಯಾ. ಸೊ ಫೋರ್ಸ್ ಪರ್ ಯೂನಿಟ್ ಏರಿಯಾ.
ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಇವೆರಡನ್ನು ಕಂಪೇರ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನನಗೆ ಎಫ್ ಗೆ ಒಂದು ಫಾರ್ಮುಲಾ ಸಿಕ್ತು. ಏನದು? ಎ ಕ್ಯಾನ್ಸಲ್ ಆಯ್ತು. ಏನ್ ಸಿಕ್ತು ನನಗೆ? ಎನ್ ಇ ಡಿವೈಡೆಡ್ ಬೈ ಟಿ ಸಿ. ಇಲ್ಲಿ ಇ ಅನ್ನೋದು ಎನರ್ಜಿ ಆಫ್ ಈಚ್ ಫೋಟಾನ್ ಅಂತ ನಾನು ಹೇಳಿದೆ. ಅದಕ್ಕೆ ಫಾರ್ಮುಲಾ ಏನಿದೆ? ಎನ್ ಬೈ ಟಿ ಸಿ ನ ಹಾಗೆ ಬರ್ಕೊಳ್ತಾ ಇದ್ದೀನಿ. ಈ ಎನರ್ಜಿ ಆಫ್ ಈಚ್ ಫೋಟಾನ್ಗೆ ನಾವು ಇನ್ನೊಂದು ಫಾರ್ಮುಲಾ ಬರೀತಾ ಇದ್ದೀನಿ. ಏನದು? ಎಚ್ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸಿ ಸಿ ಕ್ಯಾನ್ಸಲ್ ಆಗುತ್ತೆ. ನನಗೆ ಫೋರ್ಸ್ಗೆ ಏನ್ ಫಾರ್ಮುಲಾ ಸಿಕ್ತು? ಎನ್ ಹೆಚ್ ಡಿವೈಡೆಡ್ ಬೈ ಟಿ ಲ್ಯಾಂಬ್ಡಾ. ಟಿ 1 ಸೆಕೆಂಡ್ ಅವ್ರು ಕೊಟ್ಟಿದ್ದಾರೆ. 1 ಸೆಕೆಂಡಿಗೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ 1 ಸೆಕೆಂಡ್. ಹಾಗಿದ್ರೆ ಎನ್ ಗೆ ನಾನು ಫಾರ್ಮುಲಾ ಏನಂತ ಬರೀಬಹುದು? ಎಫ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಹೆಚ್. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಫ್ ಏನಂತ ಕೊಟ್ಟಿದ್ದಾರೆ? 6.62 ಇಂಟು 10⁻⁻5 ಇಂಟು ಲ್ಯಾಂಬ್ಡಾ ಏನಂತ ಕೊಟ್ಟಿದ್ದಾರೆ? 5 ಇಂಟು 10⁻⁷ ಡಿವೈಡೆಡ್ ಬೈ 6.62 ಇಂಟು 10⁻⁻34. ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ? 5 ಇಂಟು 10⁻22 ಫೋಟಾನ್ಸ್ ಅಂತ ಸಿಗುತ್ತೆ. ಸೊ ಹಾಗಾಗಿ ಅವ್ರು ಫಿಲ್ ಇನ್ ದಿ ಬ್ಲಾಂಕ್ಸ್ ಡ್ಯಾಶ್ ಗೆ ಏನ್ ಬರಬೇಕು? 5. ಆಪ್ಷನ್ ಬಿ ಕರೆಕ್ಟ್ ಚಾಯ್ಸ್ ಆಗಿದೆ. An object is placed at the principal focus of a convex mirror. The image will be at. ಡಯಾಗ್ರಾಮ್ ಹೇಗಿದೆ ಅಂತ ನೋಡೋಣ. ಮೊದಲು ನಮ್ಮ ಹತ್ರ ಕಾನ್ವೆಕ್ಸ್ ಮಿರರ್ ಇದೆ. ಸೊ ಟೊಳ್ಳಾಗಿರೋ ಭಾಗಕ್ಕೆ ನಾವು ಕೋಟಿಂಗ್ ಮಾಡಿರ್ತೀವಿ. ಈಗ ಎಲ್ ಎಚ್ ಎಸ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡು ಅದು ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಯ್ತು. ಆರ್ ಎಚ್ ಎಸ್ ಏನಿದೆ ಅದು ಕೋಟ್ ಮಾಡಿದೀವಿ, ನಾನ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದೆ ಅಲ್ಲಿ. ಸೊ ಸೆಂಟರ್ ಆಫ್ ಕರ್ವೇಚರ್ ಈ ಕಡೆ ಬರುತ್ತೆ, ರೈಟ್ ಹ್ಯಾಂಡ್ ಸೈಡ್. ಪ್ರಿನ್ಸಿಪಲ್ ಫೋಕಸ್ ಕೂಡ ರೈಟ್ ಹ್ಯಾಂಡ್ ಸೈಡ್ ಬರುತ್ತೆ. ನಾವೇನಾದ್ರೂ ಆಬ್ಜೆಕ್ಟ್ ನ ಪ್ರಿನ್ಸಿಪಲ್ ಫೋಕಸ್ ಹತ್ರ ಇಟ್ರೆ ಅದು ನಾನ್ ರಿಫ್ಲೆಕ್ಟಿಂಗ್ ಸೈಡ್ ಅಲ್ಲಿ ಇರೋದ್ರಿಂದ ಯಾವುದೇ ತರದ ಇಮೇಜ್ ಫಾರ್ಮೇಶನ್ ಆಗಲ್ಲ. ಸೊ ಇಮೇಜ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ರಿಫ್ಲೆಕ್ಟಿಂಗ್ ಸೈಡ್ ಅಲ್ಲಿ ಇಡಬೇಕು. ಈ ಸೈಡ್ ಅಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಇಡಬೇಕಾಗಿತ್ತು ನಾವು. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಚಾಯ್ಸ್. An object is placed at a distance of 20 cm from the pole of a concave mirror of focal length 10 cm. The distance of the image formed is. Image distance ಗೆ ನಾವು 1/v equals 1/f minus 1/u ಅಂತ ಡೈರೆಕ್ಟ್ ಆಗಿ ತಗೊಳ್ಬಹುದು ಮಿರರ್ಸ್ ಗೆ. ಇಲ್ಲಿ ಫೋಕಲ್ ಲೆಂತ್ ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ನೆಗೆಟಿವ್ ಇರುತ್ತೆ. ಸೊ 1 divided by -10 ಮೈನಸ್ 1 divided by ಆಬ್ಜೆಕ್ಟ್ ಡಿಸ್ಟೆನ್ಸ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಲ್ಲಿ ಇಟ್ಟಾಗ ಅಂದ್ರೆ ರಿಯಲ್ ಆಬ್ಜೆಕ್ಟ್ಸ್ ಆಗಿದ್ದಾಗ ಯಾವಾಗಲೂ ನೆಗೆಟಿವ್ ಇರುತ್ತೆ. ಹಾಗಾಗಿ ಇದು -20. ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ -1/10 ಪ್ಲಸ್ 1/20 ಇದೆ. ಸಾಲ್ವ್ ಮಾಡಿದ್ರೆ ನಮ್ಗೆ ಇದು -1/20 ಅಂತ ಆನ್ಸರ್ ಬರುತ್ತೆ. ಹಾಗಿದ್ರೆ ಇಮೇಜ್ ಡಿಸ್ಟೆನ್ಸ್ ಏನಾಯ್ತು? -20 ಸೆಂಟಿಮೀಟರ್ ಆಯ್ತು. ಆಪ್ಷನ್ ಸಿ ರೈಟ್ ಚಾಯ್ಸ್ ಆಯ್ತು. ಇದನ್ನು ಇನ್ನೊಂದು ರೀತಿ ಸಾಲ್ವ್ ಮಾಡಬಹುದಾಗಿತ್ತು ನಾವು. ಸೊ ಫೋಕಲ್ ಲೆಂತ್ 10 ಸೆಂಟಿಮೀಟರ್ ಇರೋದ್ರಿಂದ -10 ಸೆಂಟಿಮೀಟರ್ ಇರೋದ್ರಿಂದ ನಮ್ಗೆ ರೇಡಿಯಸ್ ಆಫ್ ಕರ್ವೇಚರ್ ಏನ್ ಸಿಗುತ್ತೆ? ಅದು -20 ಸೆಂಟಿಮೀಟರ್ ಸಿಗುತ್ತೆ. ಅಂದ್ರೆ ಆಬ್ಜೆಕ್ಟ್ ನ ನಾವೆಲ್ಲಿ ಇಟ್ಟಿದೀವಿ? ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ಟಿದೀವಿ ಆಬ್ಜೆಕ್ಟ್ ನ. ನಮ್ಗೊಂದು ಕಾನ್ಸೆಪ್ಟ್ ಗೊತ್ತಿದೆ, ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ರೆ ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಅಲ್ಲೇ ಫಾರ್ಮ್ ಆಗುತ್ತೆ. ಯಾವ ಮಿರರ್ಗೆ? ಕಾನ್ಕೇವ್ ಮಿರರ್ಗೆ. ಈ ಕಾನ್ಸೆಪ್ಟ್ ಇಂದ ಕೂಡ ನಾವು ಸಾಲ್ವ್ ಮಾಡಬಹುದಾಗಿತ್ತು. ಸೊ -20 ಸೆಂಟಿಮೀಟರ್ ಅಲ್ಲಿ ಇದೆ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇದೆ. ಹಾಗಾಗಿ ಇಮೇಜ್ ಕೂಡ ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಬರಬೇಕು ಅಂದ್ರೆ -20 ಸೆಂಟಿಮೀಟರ್ ಅಲ್ಲಿ ಬರಬೇಕು. ಆಪ್ಷನ್ ಸಿ ಇಸ್ ದಿ ರೈಟ್ ಚಾಯ್ಸ್. A candle placed at 25 cm from a lens forms an image on a screen placed 75 cm on the other side of the lens. The focal length and type of the lens should be. So ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆಬ್ವಿಯಸ್ಲಿ ನೆಗೆಟಿವ್ ಇರಬೇಕು. ಸೊ -25 ಸೆಂಟಿಮೀಟರ್ ಅಂತ ತಗೊಳ್ತೀನಿ. ಇಮೇಜ್ ಡಿಸ್ಟೆನ್ಸ್ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ಅದರ್ ಸೈಡ್ ಆಫ್ ದಿ ಲೆನ್ಸ್ ಬರ್ತಾ ಇದೆ. ಸೊ ಇಟ್ ಈಸ್ +75 ಸೆಂಟಿಮೀಟರ್. ಸೊ ನಾವು ಥಿನ್ ಲೆನ್ಸ್ ಫಾರ್ಮುಲಾ ಯೂಸ್ ಮಾಡಿದ್ರೆ 1/f is equal to 1/v minus 1/u ಅಂತ ಇದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/v ಅಂದ್ರೆ 1 divided by 75
minus 1 by u ಅಂದ್ರೆ minus of minus ಬರುತ್ತೆ plus 1 divided by 25 ಅಂತ ಆಯ್ತು. ಸೊ ಇದು ಸಾಲ್ವ್ ಮಾಡಿದ್ರೆ ನನಗೆ LCM 75 ಅಂತ ಆಗುತ್ತೆ. 1 plus 3 is 4 divided by 75 ಅಂತ ಆಯ್ತು. ಸೊ ಹಾಗಿದ್ರೆ ಫೋಕಲ್ ಲೆಂತ್ ಎಷ್ಟಿದೆ? 75 by 4 ಪ್ಲಸ್ ಇದೆ. ಓಕೆ, ಸೊ 4 1 ಟೈಮ್ಸ್, ಸೊ ನನಗೆ ಅಲ್ಲಿ 3 ಉಳ್ಕೊಳ್ತು. 4 18 ಟೈಮ್ಸ್ 32 ಬರುತ್ತೆ. ಸೊ ಸಾಲ್ವ್ ಮಾಡಿದ್ರೆ ನನಗೆ ಪ್ಲಸ್ 18.75 ಸೆಂಟಿಮೀಟರ್ ಬರುತ್ತೆ. ಪ್ಲಸ್ ಇರೋದ್ರಿಂದ ಅದು ಕಾನ್ವೆಕ್ಸ್ ಲೆನ್ಸ್. ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಚಾಯ್ಸ್. A plane wavefront of wavelength lambda is incident on a single slit of width A. The angular width of principal maximum is. ಮೊದಲು apparatus ಬರ್ಕೊಂಡ್ಬಿಡೋಣ. ಸಿಂಗಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ apparatus ಬರ್ಕೊಳ್ಳೋಣ. ಇಲ್ಲಿ ಸಿಂಗಲ್ ಸ್ಲಿಟ್ ಇದೆ. ಇದರ ವಿಡ್ತ್ ಆಫ್ ದಿ ಸ್ಲಿಟ್ ಏನಿದೆ ಅದು A ಇರಬೇಕು. ಇಟ್ ಶುಡ್ ಬಿ ಕಂಪೇರಬಲ್ ವಿತ್ ದಿ ವೇವ್ ಲೆಂತ್ ಆಫ್ ಲೈಟ್ ಯೂಸ್ಡ್. ಅಂದ್ರೆ ಲ್ಯಾಂಬ್ಡಾ ಜೊತೆ ಕಂಪೇರಬಲ್ ಆಗಿರಬೇಕು. ಅಟ್ ಎ ಡಿಸ್ಟೆನ್ಸ್ D which is very very large compared to the slit width, ಒಂದು ಸ್ಕ್ರೀನ್ ನಾವು ಇಟ್ಟಿರ್ತೀವಿ. ಈಗ light coming from this slit will produce interference pattern on the screen. So ಇದು ಸೆಂಟರ್ ಆಫ್ ದಿ ಸ್ಕ್ರೀನ್ ಆಗುತ್ತೆ. ಫಸ್ಟ್ ಮಿನಿಮಾ ಇಲ್ಲಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಫಸ್ಟ್ ಮಿನಿಮಾ ಯಾವ ಆಂಗಲ್ ಅಲ್ಲಿ ಬರ್ತಾ ಇದೆ? ಥೀಟಾ ಆಂಗಲ್ ಅಲ್ಲಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆನ್ ದಿ ಅದರ್ ಸೈಡ್ ಇನ್ನೊಂದು ಕಡೆಗೂ ಕೂಡ ನನಗೆ ಫಸ್ಟ್ ಮಿನಿಮಾ ಬರುತ್ತೆ. ಸೊ ಅದ್ರ ಆಂಗುಲರ್ ಪೊಸಿಷನ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಕ್ರೀನ್ ಕೂಡ ಥೀಟಾ ಆಗಿರುತ್ತೆ. ಸೊ ಇಲ್ಲಿಂದ ಸೇ ಪಿ ಇಂದ ಕ್ಯೂ ತನಕ ನನಗೇನ್ ಸಿಗುತ್ತೆ? ಫಸ್ಟ್ ಸೆಂಟ್ರಲ್ ಮ್ಯಾಕ್ಸಿಮಾ ಸಿಗುತ್ತೆ. ಸೊ ಪಿ ಕ್ಯೂ ಇಸ್ ವಿಡ್ತ್ ಆಫ್ ದಿ ಸೆಂಟ್ರಲ್ ಮ್ಯಾಕ್ಸಿಮಾ. ಆಂಗುಲರ್ ವಿಡ್ತ್ ಅಂದ್ರೆ ಏನಾಯ್ತು? 2 ಥೀಟಾ. ಸೆಂಟ್ರಲ್ ಮ್ಯಾಕ್ಸಿಮಾನ ಆಂಗುಲರ್ ವಿಡ್ತ್ ಏನಿದೆ? 2 ಥೀಟಾ. ನಮ್ಗೆ ಫಸ್ಟ್ ಮಿನಿಮಾ ಅಥವಾ ಯಾವುದೇ ಮಿನಿಮಾ ಸಿಗೋದಕ್ಕೆ ಒಂದು ಫಾರ್ಮುಲಾ ಇದೆ. ಏನದು? ಎ ಸೈನ್ ಥೀಟಾ. ಒಂದು ಕಂಡೀಷನ್ ಇದೆ. ಕಂಡೀಷನ್ ಫಾರ್ ಮಿನಿಮಾ ಅಂತ ಹೇಳ್ತೀವಿ ನಾವು. ಎ ಸೈನ್ ಥೀಟಾ ಇಸ್ ಈಕ್ವಲ್ ಟು ಎನ್ ಲ್ಯಾಂಬ್ಡಾ. ಇಲ್ಲಿ ಎನ್ 1 ಅಂತ ಗೊತ್ತಾಗಿದೆ. ಮತ್ತೆ ಥೀಟಾ ವ್ಯಾಲ್ಯೂಸ್ ವೆರಿ ವೆರಿ ಲೆಸ್ ಇರುತ್ತೆ. ಹಾಗಾಗಿ ನಾವೇನಂತ ಬರೀಬಹುದು? ಸೈನ್ ಥೀಟಾನ ಥೀಟಾ ಅಂತ ಬರೀಬಹುದು. ಸೊ ಹಾಗಾಗಿ ಈ ಈಕ್ವೇಶನ್ ಏನಾಯ್ತು? ಎ ಥೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಂತ ಆಯ್ತು. ಥೀಟಾ ಆಗಿದ್ರೆ ಏನಾಯ್ತು? ಲ್ಯಾಂಬ್ಡಾ ಡಿವೈಡೆಡ್ ಬೈ ಎ ಆಯ್ತು. ಸೊ ನಮಗೆ ಬೇಕಾಗಿದ್ದು 2 ಥೀಟಾ ವಿಚ್ ಇಸ್ ಆಂಗುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಆರ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್. ಸೊ ಆಂಗುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಏನಿದೆ ಅದು 2 ಥೀಟಾ ಆಗಿದೆ. 2 ಥೀಟಾ ಅಂದ್ರೆ ಎಷ್ಟಾಯ್ತು? 2 ಲ್ಯಾಂಬ್ಡಾ ಡಿವೈಡೆಡ್ ಬೈ ಎ. ಸೊ ಆಪ್ಷನ್ ಬಿ ರೈಟ್ ಚಾಯ್ಸ್. In a Fraunhofer diffraction at a single slit, if yellow light illuminating the slit is replaced by blue light, then diffraction bands. So single slit experiment ಅಲ್ಲಿ width of the central maximum ಗೆ ಒಂದು ಫಾರ್ಮುಲಾ ಇದೆ. ಏನದು? 2 lambda d divided by a. Lambda ಅಂದ್ರೆ wavelength of light used, capital D ಅಂದ್ರೆ distance between slit and the screen, a ಅಂದ್ರೆ width of the slit. ಸೊ ನಮಗೆ ಗೊತ್ತಿರೋದು ಏನು ಮಾಹಿತಿ ಇದೆ? wavelength of blue light is less than wavelength of yellow light. ಸೊ yellow light ಯೂಸ್ ಮಾಡಿದ್ವಿ ಮೊದಲು, ಆಮೇಲೆ ಬ್ಲೂ ಲೈಟ್ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ವೇವ್ ಲೆಂತ್ ನ ಕಡಿಮೆ ಮಾಡ್ತಾ ಇದೀವಿ. ವೇವ್ ಲೆಂತ್ ಕಡಿಮೆ ಆದ್ರೆ ವಿಡ್ತ್ ಕೂಡ ಕಡಿಮೆ ಆಗುತ್ತೆ ಅಂತ ನಂಗೆ ಫಾರ್ಮುಲಾ ಹೇಳ್ತಾ ಇದೆ. ಈ ಫಾರ್ಮುಲಾ ಹೇಳ್ತಾ ಇದೆ. ಹಾಗಾಗಿ ವಿಡ್ತ್ ಆಫ್ ದಿ diffraction patterns become narrower, kadame agutte. Option D is the right choice. In Young's double slit experiment, two wavelengths lambda 1 equals 780 nanometer and lambda 2 equals 520 nanometer are used to obtain interference fringes. If the nth bright band due to lambda 1 coincides with n plus 1th bright band due to lambda 2, then the value of n is. ಮೊದಲು ಜನರಲ್ ಆಗಿ mth bright band ಎಲ್ಲಿ ಬರುತ್ತೆ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಕ್ರೀನ್ ಅನ್ನೋದು ನೋಡೋಣ. ಅದಕ್ಕೆ ಸಿಂಬಲ್ ಎಕ್ಸ್ ಅಂತ ಕೊಡ್ತೀನಿ. ಫಾರ್ಮುಲಾ ಏನಿದೆ? ಎಂ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಎಂ ಅಂದ್ರೆ ಎಷ್ಟನೇ ಬ್ರೈಟ್ ಬ್ಯಾಂಡ್ ಅಂತ ಹೇಳುತ್ತೆ. ಲ್ಯಾಂಬ್ಡಾ ಅಂದ್ರೆ ಯಾವ ವೇವ್ ಲೆಂತ್ ನಾವು ಯೂಸ್ ಮಾಡಿದೀವಿ ಅಂತ ಹೇಳುತ್ತೆ. ಕ್ಯಾಪಿಟಲ್ ಡಿ ಅಂದ್ರೆ
ಸ್ಕ್ರೀನ್ ಇಂದ ಸ್ಲಿಟ್ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳುತ್ತೆ. ಸ್ಮಾಲ್ ಡಿ ಅಂದ್ರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿ ಸ್ಲಿಟ್ಸ್ ಹೇಳುತ್ತೆ. ಸೊ ಇಲ್ಲೇನ್ ಹೇಳ್ತಾ ಇದ್ದಾರೆ, nth ಬ್ರೈಟ್ ಬ್ಯಾಂಡ್ ಡ್ಯೂ ಟು λ1 is equal to n plus 1th ಬ್ರೈಟ್ ಬ್ಯಾಂಡ್ ಡ್ಯೂ ಟು λ2 ಕೋಇನ್ಸೈಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಸಿಂಬಲ್ಸ್ x1 ಮತ್ತೆ x2 ಅಂತ ತಗೊಂಡಿದ್ದೀನಿ. ಸೊ ಹಾಗಿದ್ರೆ x1 ಗೆ ಏನ್ ಬರಿಬಹುದು ನಾನು, n λ1 d divided by small d. x2 ಗೆ ಏನ್ ಬರಿಬಹುದು, n plus 1 λ2 ಕ್ಯಾಪಿಟಲ್ D divided by small d ಅಂತ ಬರಿಬಹುದು. ಅಪರಾಟಸ್ ಒಂದೇ ಆಗಿರೋದ್ರಿಂದ ಕ್ಯಾಪಿಟಲ್ ಡಿ ಮತ್ತೆ ಸ್ಮಾಲ್ ಡಿ ಸೇಮ್ ಆಗಿರುತ್ತೆ ಮತ್ತೆ ಕ್ಯಾನ್ಸಲ್ ಆಗುತ್ತೆ. ಇನ್ ಮುಂದೆ ನೀವು ಇದೇ ತರ ನ್ಯೂಮರಿಕಲ್ ಬಂದ್ರೆ ಶಾರ್ಟ್ ಕಟ್ ಫಾರ್ಮುಲಾ ತಗೊಳ್ಬಹುದು. ನೀವು n λ1 is equal to n plus 1 λ2 ಅಂತ ಡೈರೆಕ್ಟ್ ಆಗಿ ಬರ್ಕೊಂಡು ಸಾಲ್ವ್ ಮಾಡ್ಬೋದು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. n λ1 ಏನೇ ಕೊಟ್ಟಿದ್ದಾರೆ 780 ನ್ಯಾನೋಮೀಟರ್, n plus 1 λ2 ಎಷ್ಟು ಕೊಟ್ಟಿದ್ದಾರೆ 520 ನ್ಯಾನೋಮೀಟರ್. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನನಗೆ n is equal to 2 ಅಂತ ಬರುತ್ತೆ. ಆಪ್ಷನ್ ಸಿ is the right choice. In Young's double slit experiment, slits are separated by 2 mm and the screen is placed at a distance of 1.2 meter from the slits. Light consisting of two wavelengths 6500 angstrom and 5200 angstrom are used to obtain interference fringes. Then the separation between the fourth bright fringes of two different patterns produced by the two wavelengths is. So ಇಲ್ಲಿ fourth bright fringe due to first wavelength 6500 angstrom ಏನ್ ಬರುತ್ತೆ ಅದನ್ನ ಬರ್ಕೊಳ್ತಾ ಇದ್ದೀನಿ. ಸೊ ಫೋರ್ತ್ ಬ್ರೈಟ್ ಫ್ರಿಂಜ್ ಎಷ್ಟು ದೂರದಲ್ಲಿ ಬರುತ್ತೆ ಸೆಂಟರ್ ಆಫ್ ದಿ ಸ್ಕ್ರೀನ್ ಇಂದ, ಅದನ್ನ x1 ಅಂತ ಅನ್ಕೊಳ್ತಾ ಇದ್ದೀನಿ. ಫಾರ್ಮುಲಾ ಏನ್ ಬರುತ್ತೆ, n λ1 d divided by d. ಬಟ್ n ಅನ್ನ ನಾನು ಇಲ್ಲಿ 4 ಅಂತ ತಗೊಳ್ತಾ ಇದ್ದೀನಿ. 4 ಇಂಟು λ1 ಎಷ್ಟಿದೆ 6500 ಆಂಗ್ಸ್ಟ್ರಾಮ್ ಇದೆ, ಇಂಟು d ಡಿವೈಡೆಡ್ ಬೈ d. d ಡಿವೈಡೆಡ್ ಬೈ d ಎರಡೂ ಕೇಸಸ್ ಅಲ್ಲಿ ಸೇಮ್ ಆಗಿರೋದ್ರಿಂದ ನಾನು ಹಾಗೆ ಬರ್ಕೊಳ್ತಾ ಇದ್ದೀನಿ. ಪೊಸಿಷನ್ ಆಫ್ ಫೋರ್ತ್ ಬ್ರೈಟ್ ಫ್ರಿಂಜ್ ಡ್ಯೂ ಟು λ2 ಅದು 5200 ಆಂಗ್ಸ್ಟ್ರಾಮ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಏನ್ ಬರೀಬಹುದು, ಅಗೇನ್ n ಸೇಮ್ ಇರೋದ್ರಿಂದ n λ2 d ಡಿವೈಡೆಡ್ ಬೈ d. ಸೊ ಇದೇನಾಯ್ತು 4 ಇಂಟು 5200 ಆಂಗ್ಸ್ಟ್ರಾಮ್ ಇಂಟು ಆಂಗ್ಸ್ಟ್ರಾಮ್, ಅದು ನಾನು ಕೊನೆಯಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ, ಕ್ಯಾಪಿಟಲ್ D ಡಿವೈಡೆಡ್ ಬೈ D ಕೊನೆಯಲ್ಲಿ ಯೂಸ್ ಮಾಡ್ತೀನಿ ನಾನು. ಓಕೆ, ಸೊ ಇವ್ರೇನ್ ಕೇಳ್ತಾ ಇದ್ದಾರೆ, ಸಪರೇಷನ್ ಬಿಟ್ವೀನ್ ದೀಸ್ ಫೋರ್ತ್ ಬ್ರೈಟ್ ಫ್ರಿಂಜಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ಅವ್ರು ಕೇಳ್ತಾ ಇರೋದು ಯಾವ ಮಾಹಿತಿ, x1 ಮೈನಸ್ x2. ಸೊ ಇಲ್ಲಿ ಕಾಮನ್ ಇರೋದನ್ನೆಲ್ಲ ಹೊರಗಡೆ ತೆಗಿತಾ ಇದ್ದೀನಿ. 4 ಕ್ಯಾಪಿಟಲ್ D ಏನಿದೆ ಅದು 1.2 ಮೀಟರ್ಸ್, ಸ್ಮಾಲ್ d ಏನಿದೆ ಅದು 2 mm ಅಂತ ಇದೆ. ಸೊ 2 ಇಂಟು 10⁻³ ಆಯ್ತು. ಸೊ ಇಷ್ಟನ್ನು ಕಾಮನ್ ತೆಗೆದಿದ್ದೀನಿ. ವೇವ್ ಲೆಂತ್ ಏನಿದೆ ಅದು ಮಾತ್ರ ಡಿಫರೆಂಟ್ ಇದೆ. ಸೊ ಒಂದು ಯಾವ್ದಿದೆ 6500, ಎರಡನೇದು ಯಾವ್ದಿದೆ 5200. ಸೊ ಆಂಗ್ಸ್ಟ್ರಾಮ್ಗೆ ನಾನು 10⁻10 ಅಂತ ಯೂಸ್ ಮಾಡ್ತಾ ಇದ್ದೀನಿ, ಮೀಟರ್ಸ್ 10⁻10 ಮೀಟರ್ಸ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ 0.312 ಮಿಲಿಮೀಟರ್ ಅಂತ ಬರುತ್ತೆ. ಆಪ್ಷನ್ ಎ ಸರಿಯಾದ ಆಯ್ಕೆ ಆಗಿದೆ. ದಿ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್ ಡಿಪೆಂಡ್ ಆನ್. ಸೊ ಐನ್ಸ್ಟೈನ್ ಫೋಟೋ ಎಲೆಕ್ಟ್ರಿಕ್ ಇಕ್ವೇಶನ್ ತಗೊಂಡ್ರೆ ಏನಂತ ಬರಿಬಹುದು, ಎನರ್ಜಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಇಸ್ ಈಕ್ವಲ್ ಟು ವರ್ಕ್ ಫಂಕ್ಷನ್ ಆಫ್ ದಿ ಮೆಟಲ್ ಸರ್ಫೇಸ್ ಪ್ಲಸ್ ಮ್ಯಾಕ್ಸಿಮಮ್ ಕೈನೆಟಿಕ್ ಎನರ್ಜಿ ಆಫ್ ದಿ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್ಸ್. ಇದನ್ನ ಇನ್ನೊಂಚೂರು ರಿವೈಸ್ ಆಗಿ ಬರೆಯೋದಾದ್ರೆ ಎನರ್ಜಿ ಆಫ್ ರೇಡಿಯೇಷನ್ಸ್ ಏನಿದೆ ಅಥವಾ ಎನರ್ಜಿ ಆಫ್ ಫೋಟಾನ್ಸ್ ಇನ್ಸಿಡೆಂಟ್ ಏನಿದೆ ಅದನ್ನು h ಅಂತ ಬರಿಬಹುದು. ನ್ಯೂ ಅನ್ನೋದು ಫ್ರೀಕ್ವೆನ್ಸಿ, ಇಲ್ಲಿ ವರ್ಕ್ ಫಂಕ್ಷನ್ ನಾನು h0 ಅಂತ ಬರಿಬಹುದು. μ0 ಇಲ್ಲಿ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ಪ್ಲಸ್ kmax. ಸೊ ಇಲ್ಲಿ ಗಮನಿಸಿ ನೋಡೋದಾದ್ರೆ ಈ ಫಾರ್ಮುಲಾದಲ್ಲಿ ಎಲ್ಲೂ ಕೂಡ ಇಂಟೆನ್ಸಿಟಿ ಬಂದಿಲ್ಲ, ಇಂಟೆನ್ಸಿಟಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಹಾಗಾಗಿ ಇಂಟೆನ್ಸಿಟಿ ಆಫ್ ರೇಡಿಯೇಷನ್ ಮೇಲೆ ಡಿಪೆಂಡ್ ಆಗಲ್ಲ. kmax will not depend on intensity of incident radiation. ಅದೇ ತರ
ಸ್ಪೀಡ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅಂತ ಕೊಟ್ಟಿದ್ದಾರೆ. ಸ್ಪೀಡ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಏನಿರುತ್ತೆ ಅದು ಯಾವಾಗಲೂ ಕಾನ್ಸ್ಟೆಂಟ್ ಇದೆ, ಈಕ್ವಲ್ ಟು 3 × 10⁸ ಮೀಟರ್ ಪರ್ ಸೆಕೆಂಡ್. ಹಾಗಾಗಿ Kmax is independent of speed of incident radiation. ಆಪ್ಷನ್ ಸಿ ಕೂಡ ತಪ್ಪಾಗಿದೆ. ಇಲ್ಲಿ ಈ ಈಕ್ವೇಶನ್ ಅಲ್ಲಿ ನಂಬರ್ ಆಫ್ ಫೋಟಾನ್ಸ್ ಇನ್ಸಿಡೆಂಟ್ ಕೂಡ ಇಲ್ಲ, ಹಾಗಾಗಿ ಆಪ್ಷನ್ ಡಿ ಕೂಡ ತಪ್ಪು. ಸೊ ನೀವು ಗಮನಿಸಿ ನೋಡಿದ್ರೆ Kmax ಮತ್ತೆ ಫ್ರೀಕ್ವೆನ್ಸಿ ದೇ ಆರ್ ರಿಲೇಟೆಡ್. ಹಾಗಾಗಿ ಇಟ್ ಇಸ್ ಗೋಯಿಂಗ್ ಟು ಡಿಪೆಂಡ್ ಆನ್ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್. ಆಪ್ಷನ್ ಬಿ ಇಸ್ ದಿ ರೈಟ್ ಚಾಯ್ಸ್. A proton and an alpha particle are accelerated through the same potential difference V. The ratio of their de Broglie wavelength is. De Broglie wavelength formula ನಮಗೆ ಚೆನ್ನಾಗಿ ಗೊತ್ತಿದೆ. lambda is equal to h divided by p. h ಅಂದ್ರೆ Planck's constant, p ಅಂದ್ರೆ linear momentum of the particle. So linear momentum of the particle ನ ನಾವು in terms of kinetic energy ಬರಿಬಹುದು. ಏನಾಗುತ್ತದು √2mk. m ಅಂದ್ರೆ mass of the particle, k ಅಂದ್ರೆ kinetic energy. ಕೈನೆಟಿಕ್ ಎನರ್ಜಿ ಚಾರ್ಜ್ಡ್ ಪಾರ್ಟಿಕಲ್ ಗೆ ನಾವು ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಬರೀಬಹುದು. ಏನಾಗುತ್ತದು ಕೈನೆಟಿಕ್ ಎನರ್ಜಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್. ಕೆ ಬದಲು ನಾನು ಚಾರ್ಜ್ ಟೈಮ್ಸ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಬರೀಬಹುದು. ಈಗ ಇಲ್ಲಿ ಕೊಟ್ಟಿರೋ ಕಂಡೀಷನ್ ನ ಗಮನಿಸಿದ್ರೆ ಲ್ಯಾಂಬ್ಡಾ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಎಚ್ ಎರಡಕ್ಕೂ ಕಾನ್ಸ್ಟೆಂಟ್, 2 ಕೂಡ ಕಾನ್ಸ್ಟೆಂಟ್, ವಿ ಕೂಡ ಕಾನ್ಸ್ಟೆಂಟ್. ಹಾಗಾಗಿ ಲ್ಯಾಂಬ್ಡಾ ಈಸ್ inversely proportional to root of mass and charge ಆಯ್ತು. ಹಾಗಾಗಿ ಲ್ಯಾಂಬ್ಡಾ ಪಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಆಲ್ಫಾನ ನಾನು ಏನಂತ ಬರೀಬಹುದು, ರೂಟ್ ಆಫ್ ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಇಂಟು ಚಾರ್ಜ್ ಆಫ್ ಆಲ್ಫಾ ಪಾರ್ಟಿಕಲ್ ಡಿವೈಡೆಡ್ ಬೈ ಮಾಸ್ ಆಫ್ ಪ್ರೋಟಾನ್ ಇಂಟು ಚಾರ್ಜ್ ಆಫ್ ಪ್ರೋಟಾನ್ ಅಂತ ಬರೀಬಹುದು. ಮಾಸ್ ಆಫ್ ಆಲ್ಫಾ ಪಾರ್ಟಿಕಲ್ ಏನಿದೆ ಅದು 4 ಟೈಮ್ಸ್ ಮಾಸ್ ಆಫ್ ಪ್ರೋಟಾನ್ ಇದೆ. ಯಾಕಂದ್ರೆ ಅದು ನ್ಯೂಕ್ಲಿಯೈ ಆಫ್ ಹೀಲಿಯಂ ಆಗಿರುತ್ತೆ. ಚಾರ್ಜ್ ಎಷ್ಟಿರುತ್ತೆ 2 ಟೈಮ್ಸ್ ಚಾರ್ಜ್ ಆಫ್ ಪ್ರೋಟಾನ್, ಹಾಗಾಗಿ 2 ಟೈಮ್ಸ್ ಇ ಡಿವೈಡೆಡ್ ಬೈ ಮಾಸ್ ಆಫ್ ಪ್ರೋಟಾನ್ ಇಂಟು ಚಾರ್ಜ್ ಆಫ್ ಪ್ರೋಟಾನ್, ದಟ್ ಈಸ್ ಇ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಆನ್ಸರು 2 ಟೈಮ್ಸ್ √2 ಅಂತ ಬರುತ್ತೆ. ಆಪ್ಷನ್ ಬಿ ಕರೆಕ್ಟ್ ಚಾಯ್ಸ್ ಆಗಿದೆ ಇಲ್ಲಿ.